ಅದು ಆಕ್ಟಿವ್ ಪೊಲೀಸಿಂಗ್ ಅಲ್ಲಿ ಯಾವಾಗ ಅವ್ರಿಗೆ ಕರೆ ಬರ್ತದೆ ಆಗ ಹೋಗ್ತಾರೆ. ಬೇರೆ ಪೊಲೀಸ್ ಸ್ಟೇಷನ್ ಅವರು ಬೀಟ್ ಅವ್ರು ಹಾಕ್ತಾರ, ನಾಕಾಬಂದಿ ಮಾಡ್ತಾರ. ಸೊ ಇದು ಒಂದು ಸಿಸ್ಟಮ್ ಇದೆ. ಜನಗೆ ಒಂದು ತಪ್ಪ ಕಲ್ಪನೆ ಇಲ್ಲ, ನಾವು ಇಲ್ಲಿ ಪಾಸ್ ಆಗ್ತಾ ಇದೀವಿ, ಪೊಲೀಸ್ ಇದಾರೆ, ಏನೂ ಮಾಡ್ತಾ ಇಲ್ಲ ಅಂತ. ಸೊ ಅದು ಜನಗೆ ಒಂದು ಭರವಸೆ ಕೊಡ್ಲಿಕ್ಕೆ ನಾನು ನಮ್ದು ಎಲ್ಲ ಟೀಮ್ ಈಗ ಬಂದ ಮೇಲೆ ನಾವು ಏನ್ ಮಾಡಿದೀವಿ, ನೈಟ್ ಟೈಮ್ ಅಲ್ಲಿ ಈ ERSS ಏನ್ ಟೀಮ್ ಇದೆ, ERSS ಟೀಮ್ಗೆ ಕೂಡ ನಾಕಾಬಂದಿಯಲ್ಲಿ ಹಾಕಿದ್ವಿ. ಸೊ ನಮ್ಗೆ ಎಕ್ಸ್ಟ್ರಾ ಇವರು ಕೂಡ ಚೆಕ್ ಮಾಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಸರ್ಪ್ರೈಸ್ ಚೆಕ್ ಅಲ್ಲಿ ಕೂಡ ನಾವು ಚೆಕ್ ಮಾಡ್ತಾ ಇದೀವಿ. ಸೊ ಆಗ ಏನಾಗಿದೆ, ನೈಟ್ ರೌಂಡ್ ಅಲ್ಲಿ ಯಾರು ಸ್ಟಾಫ್ ಇದ್ದಾರೆ ಜೊತೆಗೆ ಈ 320 ಗಾಡಿ ಏನಿದೆ ಅದನ್ನು ಅವೈಲೇಬಲ್ ಇದೆ. ಸೊ ಸಹನ ಅವ್ರಿಗೆ ನಾವು ಎಶ್ಯೂರ್ ಮಾಡಬಹುದು, ಮುಂದಿನ ದಿವಸದಲ್ಲಿ ಖಂಡಿತ ನಿಮ್ಗೆ ಯಾವ ಸಮಸ್ಯೆ ಬರಲ್ಲ. ಪ್ಲಸ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಯಾವ ಏರಿಯಾದಲ್ಲಿ ನಾವು ಏರಿಯಾ DCPಗೆ ಮಾತಾಡ್ಕೊಂಡು ನಿಮ್ಗೆ ಇನ್ನೂ ಅಲ್ಲಿ ಸೇಫ್ಟಿ ಇರ್ಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ನಾವು ಗ್ಯಾರಂಟಿ ಮಾಡ್ತೀವಿ, ಯಾವ ಸಮಸ್ಯೆ ಇಲ್ಲ. ಚೇತನ್ ಅಂತ ಹೇಳಿ ಮತ್ತೊಂದು ಕರೆ ಇದೆ. ನಮಸ್ಕಾರ ಚೇತನ್ ಅವರೇ. ನಮಸ್ತೆ ಮ್ಯಾಮ್. ಕೇಳಿ, ಪ್ರಶ್ನೆ ಕೇಳಿ ಸರ್. ನಾನು ಚೇತನ್ ಅಂತ ಹಾವೇರಿಯಿಂದ. ಏನಂದ್ರೆ ಇತ್ತೀಚೆಗೆ ದರೋಡೆ ಪ್ರಕರಣ, ಕಳ್ಳತನ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಗದಗ್ ಪೊಲೀಸ್ ಅವರು ಒಂದು ಐಡಿಯಾ ಮಾಡಿದ್ದಾರೆ. ಹೆಂಗೆ ಅಂದ್ರೆ, ನಾನೀಗ ಏನಾದ್ರು ಮನೆಯಿಂದ ಊರಿಗೆ ಹೋಗ್ತೀನಿ, ಒಂದು ವಾರ ಅಥವಾ 4-5 ದಿನ ಅಥವಾ ಎಲ್ಲೋ ಟ್ರಿಪ್ ಹೋಗ್ತೀನಿ ಅಂದ್ರೆ ಅಲ್ಲಿ ಒಂದು ಕ್ಯಾಮೆರಾ, ಆಮೇಲೆ ಒಂದು ಸಿಸ್ಟಮ್ನೇ ಅಳವಡಿಸ್ತಾರೆ ಅವರು, ಕ್ಯಾಮೆರಾ ಸಮೇತ. ಇದು ಗದಗಲ್ಲಿ ಏನು ಮಾಡ್ತಾರೆ, ಅದು ಒಂದು ಗದಗ ಬಹಳ ಒಂದು ಸ್ಮಾಲ್ ಸಿಟಿ ಇದೆ. ಅಲ್ಲಿ ಒಂದು ಎಷ್ಟು ಮನೆ ಇದೆ, ಎಷ್ಟು ಕಂಪೇರ್ ಮಾಡಿದ್ರೆ ಅಂದ್ರೆ ಬೆಂಗಳೂರು ಕಂಪೇರ್ ಮಾಡಿದ್ರೆ, ಸೊ ಬೆಂಗಳೂರಲ್ಲಿ ನಾವು ಏನ್ ಮಾಡಿದೀವಿ, ಮನೆ ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟ್ ನಾವು ಎಲ್ಲ ಸ್ಟೇಟ್ ಅಲ್ಲಿ ಇದೆ, ಇಲ್ಲಿ ಕೂಡ ಸ್ವಲ್ಪ ವಿಸ್ತೃತವಾಗಿ ಮಾಡಿದೀವಿ. ಪ್ಲಸ್ ಬೀಟ್ ಅವ್ರಿಗೆ ನಾವು ಹೇಳ್ತಾ ಇದೀವಿ, ಯಾವಾಗಲೂ ನಿಮ್ಮ ಅಲ್ಲಿ ಮನೆ ಮನೆಗೆ ಪ್ರೋಗ್ರಾಮ್ ಅಲ್ಲಿ ಅಥವಾ ಯಾರ ಜೊತೆಗೆ ಸಂಪರ್ಕವಾಗ ಲಾಂಗ್ ಲೀವ್ ಅಥವಾ ಮನೆ ಬಿಟ್ಟು ಹೋಗುವಾಗ ಯಾರು ಅವ್ರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿ ಹೋದ್ರೆ ಆಟೋಮೆಟಿಕ್ಲಿ ನಾವು ಆ ನೈಟ್ ಟೈಮ್ ಅಲ್ಲಿ ಆ ಏರಿಯಾಗೆ ನಾವು ಸ್ವಲ್ಪ ಜಾಸ್ತಿ ಸೆಕ್ಯೂರಿಟಿ ಕೊಡ್ತೀವಿ. ಸರ್, ಇನ್ನೊಂದು ವಿಚಾರ, ಇನ್ನೊಂದು ಕಾಲ್ ಇದೆ. ಸುಬ್ರಹ್ಮಣ್ಯ ಅಂತ ಹೇಳಿ, ಕ್ಷಮೆ. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ, ಮಾತಾಡಿ. ನಮಸ್ಕಾರ ಮೇಡಮ್, ಸುಬ್ರಹ್ಮಣ್ಯ ಅಂತ ಮಾತಾಡ್ತೀನಿ. ಸರ್ ನಮಸ್ಕಾರ. ನಿಮ್ಮ ಕಾರ್ಯವೈಖರಿ ಬಹಳ ಸಂತೋಷ ತರ್ತಾ ಇದೆ ಸರ್. ನಾವು ಚಿಕ್ಕವರಿದ್ದಾಗ ಬೀಟ್ ಪೊಲೀಸ್ ಅಂತ ಓಡಾಡ್ತಿರೋರು, ಶಿಲ್ಪಿ ಹೊಡ್ಕೊಂಡು ಅನ್ನೊಂದು ಧೈರ್ಯ ಬರ್ತಿತ್ತು. ಇತ್ತೀಚೆಗೆ ಅದು ಮರೆಯಾಗ್ಬಿಟ್ಟಿದೆ, ಇಲ್ಲವೇ ಇಲ್ಲ. ಆಯ್ತಾ. ಮತ್ತು ನಾವು ಫೋನ್ ಮಾಡಿದ್ರೆ ಹೊಯ್ಸಳದವ್ರು ಬರ್ತಾರೆ ಬಿಟ್ರೆ ಈಗ ಯಾವ ತರದ್ದು ಒಂದು ಸೆಕ್ಯೂರಿಟಿನೂ ಇಲ್ಲ. ನಾವು ಧೈರ್ಯವಾಗಿ ಮಲ್ಕೊಳ್ಳೋಕೆ ಎಲ್ಲದಕ್ಕೂ ಆಗ ಬೀಟ್ ಪೊಲೀಸ್ನವರು ನೆರವಾಗ್ತಿದ್ರು. ಈಗ ವ್ಯವಸ್ಥೆನೇ ಇಲ್ವಲ್ಲ ಸರ್? ಇಲ್ಲ, ನೀವು ಯಾವ ಭಾಗದಲ್ಲಿ ನೀವು ಇರ್ತೀರಾ ಸರ್? ನಾನು ಇರೋದು ಮತ್ತಿಕೆರೆ. ಜೆಪಿ ಪಾರ್ಕ್ ಏನಿದೆ ಮತ್ತಿಕೆರೆ. ನಾವು DCP ಅವ್ರಿಗೆ ಮಾತಾಡ್ತೀವಿ, ಬಟ್ ನೀವು ಅದರ ಬಗ್ಗೆ ಚಿಂತನೆ ಮಾಡಬೇಡಿ. ಯಾಕೆಂದ್ರೆ ಹಳೆ ಸಿಸ್ಟಮ್ ಅಲ್ಲಿ ಸೈಕಲ್ ಅಲ್ಲಿ ಅಥವಾ ನಡ್ಕೊಂಡು ಪೊಲೀಸ್ ಅವರು ಬರ್ತಿದ್ರು. ಈಗ ನೀವೇ ಹೇಳಿ ನಡ್ಕೊಂಡು ಬಂದ್ರೆ ನಾವು ಕವರ್ ಮಾಡ್ಲಿಕ್ಕೆ ಆಗಲ್ಲ, ಸೈಕಲ್ ಅಲ್ಲಿ ಬಂದ್ರೆ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಎಲ್ಲರಿಗೂ ಗಾಡಿ ಕೊಟ್ಟಿದ್ದೀವಿ, ಮೊಬೈಲ್ ಫೋನ್ ಕೊಟ್ಟಿದ್ದೀವಿ, ವೈರ್ಲೆಸ್ ಕೊಟ್ಟಿದ್ದೀವಿ, ಪ್ಲಸ್ ಜೊತೆಗೆ CCTV ಇದೆ, ಪ್ಲಸ್ ನಮ್ಮ ಕಂಟ್ರೋಲ್ ರೂಮ್ ಇದೆ. ಒಬ್ಬ DCP, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ರ್ಯಾಂಕ್ ಆಫೀಸರ್, ಕಮಾಂಡ್ ರೂಮ್ ಅಲ್ಲಿ ನೈಟ್ ಡೈಲಿ ಇರ್ತಾರೆ. ಅಪಾರ್ಟ್ ಫ್ರಮ್ ಬೇರೆ ಬೇರೆ ನೈಟ್ ರೌಂಡ್ ಆಫೀಸರ್ ಜೊತೆಗೆ ಎಕ್ಸ್ಟ್ರಾ DCP. ಸೊ ಬೇರೆ ಬೇರೆ ಕಡೆ ಇದೆ. ಸೊ ಅದು ಎಲ್ಲ ನೋಡ್ಕೊಂಡು ನಿಮ್ಗೆ ಧೈರ್ಯವಾಗಿ ನೀವು ಇರಿ, ನಿಮ್ಗೆ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಖಂಡಿತ ನಾವು ನಿಮ್ ನಂಬರ್ ನೋಡುವಾಗ ನಾವು ನಿಮ್ಗೆ ಬೇರೆ ಬೇರೆ ನಿಮ್ಮ ಏರಿಯಾದಲ್ಲಿ ಏನೇನು ನಡೀತದೆ ಅದನ್ನು ಹೇಳ್ತೀವಿ. ನೀವು ಆತಂಕ ಪಡ್ಲಿಕ್ಕೆ ಏನು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ. ಶರತ್ ಅಂತ ಹೇಳಿ ಒಂದು ಕಾಲ್ ಇದೆ. ಶರತ್ ಅವರೇ ನಮಸ್ಕಾರ. ಮೇಡಮ್ ಶರತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್, ನಂದು 2 ಪ್ರಶ್ನೆ ಇದೆ. ಒಂದು ಭಾಷೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಪೊಲೀಸರು ಬಳಸೋ ಭಾಷೆಗೆ ಸಂಬಂಧಪಟ್ಟ ಹಾಗೆ. ಅವ್ರು ಬಳಸೋ ಭಾಷೆ ಬಗ್ಗೆ ನಂದು ಒಂಚೂರು ತಕರಾರು ಇದೆ ಮೇಡಮ್. ಯಾಕಂದ್ರೆ ಮಾತೆತ್ತಿದ್ರೆ ಅಮ್ಮ ಅಕ್ಕ ಅಂತ ಹೇಳ್ತಾರೆ. ಎಲ್ಲರೂ ಅಲ್ಲ ಮೇಡಮ್, ಕೆಲವರು. ಇದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಬೇಕು. ಅಂಡ್ ನಾವು ಆ ಟೈಮಲ್ಲಿ ಏನಾದ್ರು ಮಾತಾಡ್ಬೋದು, ನಮ್ಗೆ ಬರಲ್ಲ ಅಂತಲ್ಲ. ಬಟ್ ನಾವು ಮಾತಾಡಿದ್ರೆ ಅವರಿಗೆ ಕರ್ತವ್ಯ ಕಾಯ್ದೆ ಅಂತ ಹೇಳಿ ಅವರನ್ನ ರಕ್ಷಣೆ ಮಾಡೋದು ಕಾನೂನು ಬೇರೆ ಇದೆ. ಸೊ ದಯವಿಟ್ಟು ಅದು ಅವರಲ್ಲೇ ಸರಿಪಡಿಸ್ಕೋಬೇಕು. ಇನ್ನೊಂದು ಕ್ವಶನ್ ನಂದು, ಈಗ ಪೊಲೀಸರೇ ದರೋಡೆಕೋರರಿಗೆ ಹೆಲ್ಪ್ ಮಾಡೋದೆಲ್ಲ ಮಾಡ್ತಿದ್ದಾರೆ. ಸೊ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಅಣ್ಣಪ್ಪನಂತವ್ರು ಎಷ್ಟು ಜನ ಇದ್ದಾರೆ, ಅವರನ್ನ ಹುಡುಕಿ ಮಟ್ಟ ಹಾಕೋದಕ್ಕೆ ಏನೆಲ್ಲ ಮಾಡಿದ್ದಾರೆ ಅವರು? ಆಲ್ರೆಡಿ ಸೆಕೆಂಡ್ ಕ್ವಶನ್ ನಾವು ಉತ್ತರ ಕೊಟ್ಟಿದ್ದೀನಿ. ಅವ್ರಿಗೆ ಆಲ್ರೆಡಿ ಪ್ರೊಸೆಸ್ ಮೊದಲಿಂದ ಇತ್ತು, ಈಗ ಇದು ಇನ್ನೂ ಚುರುಕು ಮಾಡಿದ್ದೀನಿ.
ಫಸ್ಟ್ ಅವ್ರದ್ದು ಏನೋ ಮಾತಿಗೆ ಬೈತಾ ಇದ್ರೆ ಅದು ಲ್ಯಾಂಗ್ವೇಜ್ ಬಗ್ಗೆ ಅವ್ರ ಆತರ ಇದ್ರೆ ನೀವು ಕಂಪ್ಲೇಂಟ್ ಕೊಡಿ, ಅದರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಮತ್ತೆ ಅವ್ರಿಗೆ ತಪ್ಪು ಕಲ್ಪನೆ ಇದೆ ದಟ್ ಪೊಲೀಸ್ಗೋಸ್ಕರ ಬೇರೆ ಕಾನೂನು ಇದೆ, ಆತರ ಇಲ್ಲ. ನಮ್ಮವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನನ್ನ ಕಡೆಯಿಂದ ಕಡೆ ಪ್ರಶ್ನೆ ಸರ್, ಬಟ್ ಇದು ರಿಪೀಟೆಡ್ಲಿ ಕೇಳೋಕ್ ಸಿಗ್ತಾ ಇದೆ ಸರ್. ಅಂದ್ರೆ ಟ್ರಾನ್ಸ್ಫರ್ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಅಂದ್ರೂ ಕೂಡ ಅದೊಂದು ದಂಧೆ ಆಗ್ಬಿಟ್ಟಿದೆ. ದುಡ್ಡು ಕೊಡಬೇಕು, ಯಾವುದೇ ಪೋಸ್ಟಿಂಗ್ ಅಂದ್ರೂ ಕೂಡ ದುಡ್ಡು ಕೊಡಬೇಕು, ದಂಧೆ. ಇದು ಒಂದ್ ಥರದಲ್ಲಿ ಪೊಲೀಸರ ಮಾರಲ್ ಡೌನ್ ಮಾಡೋ ಪ್ರಯತ್ನವೇ ಇದೆಯಾ? ನಿಜವಾಗ್ಲೂ ಸುಳ್ಳು ಯಾವುದು ಇಲ್ಲ. ನಿಜವಾಗ್ಲೂ ಸರ್, ಈಗ ವರ್ಷಾಚರಣೆ ಬರ್ತಾ ಇದೆ, ಹೊಸ ವರ್ಷಕ್ಕೆ ನಾವೇನ್ ಕಾಲಿಡ್ತಾ ಇದ್ದೇವೆ. ಈ ಸಮಯದಲ್ಲಿ ಪೊಲೀಸರು ಬಂದೋಬಸ್ತ್ ಮತ್ತೆ ರಾತ್ರಿ ಎಲ್ಲ ಪಾರ್ಟೀಸ್ ಇರುತ್ತೆ, ಸೆಲೆಬ್ರೇಷನ್ಸ್ ಇರುತ್ತೆ. ಈ ನಿಟ್ಟಿನಲ್ಲಿ ಏನೇನ್ ತಯಾರಿಗಳನ್ನ ಮಾಡ್ಕೊಂಡಿದ್ರಿ ಸರ್? ಬಹಳ ಒಳ್ಳೆ ಕ್ವೆಶ್ಚನ್ ಇದೆ. ಆಲ್ರೆಡಿ ನಾವು ತಯಾರಿಲಿ ಇದ್ದೀವಿ. ಈ ಸರಿ ನಾವು ತುಂಬಾ ಒಳ್ಳೆ ರೀತಿಯಿಂದ ತಯಾರಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಜನಕ್ಕೆ ತೊಂದರೆ ಆಗಬಾರ್ದು ಅದನ್ನು ನೋಡ್ಕೊಳ್ತೀವಿ. ಯಾಕಂದ್ರೆ ಇದು ಒಂದು ಹಬ್ಬದ ವಾತಾವರಣ ಇರಬೇಕು. ಸೊ ಒಂದು ಸೆಲೆಬ್ರೇಟ್ ಮಾಡುವಾಗ ಅವ್ರ ರೆಸ್ಪಾನ್ಸಿಬಿಲಿಟಿಲಿ ಸೆಲೆಬ್ರೇಟ್ ಮಾಡಬೇಕು. ಯಾರು ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಅವ್ರು ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ಪ್ಲಸ್ ನಮ್ಮ ಪೊಲೀಸ್ ಅವ್ರ ಬಗ್ಗೆ ಕೂಡ ಏನೇನು ಎಲ್ಲಿ ಕಳೆದ ವರ್ಷ ಅದಕ್ಕೆ ಮುಂಚೆ ಏನೇನೋ ಸಮಸ್ಯೆ ಆಗಿದೆ, ಎಲ್ಲಿ ಟ್ರಾಫಿಕ್ ಬಗ್ಗೆ ಇರಲಿ, ಜನಸಾಮಾನ್ಯ, ಯಾಕಂದ್ರೆ ಇತ್ತೀಚೆಗೆ ಸ್ಟ್ಯಾಂಪೀಡ್ ಅಲ್ಲಿ ಪ್ರಾಬ್ಲಮ್ ಆಯಿತು, ಕ್ರೌಡ್ ಕಂಟ್ರೋಲ್ ಬಗ್ಗೆ. ಸೊ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಗಮನಿಟ್ಟು ಜನಕ್ಕೆ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು, ಕ್ರೌಡ್ ಕಂಟ್ರೋಲ್ ಮಾಡಿ ಒಳ್ಳೆ ರೀತಿಯಿಂದ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತೀವಿ. ಆಲ್ರೆಡಿ ನಮ್ದು ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ, ನಾವು ಮುಂದಿನ ದಿವಸದಲ್ಲಿ ತೋರಿಸ್ತೀವಿ. ಸರ್, ಕಡೆಯದಾಗಿ ನನಗೊಂದು ಕುತೂಹಲ ಇದೆ. ತಮ್ಮ ತಂದೆಯವರು ಸೈನಿಕರಾಗಿ ಕೆಲಸ ಮಾಡಿದ್ರು ಅಂತ ನೋಡಿದೆ. ತಮ್ಮ ಫ್ಯಾಮಿಲಿ, ತಮ್ಮ ವೈಫು, ತಮ್ಮ ಮಕ್ಕಳು, ತಮ್ಮ ಬಿಹಾರದಿಂದ ಬೆಂಗಳೂರುವರೆಗಿನ ಜರ್ನಿ ಹೇಗಿತ್ತು ಸರ್? ಕಡೆದಾಗಿ ಬಹಳ ಒಳ್ಳೆ ಜರ್ನಿ ಇದೆ. ಈಗ ಎಲ್ಲ ಸೆಟಲ್ ಆಗಿದೆ. ನಮ್ಮ ಮಕ್ಕಳವ್ರು ಇಲ್ಲೇ ಹುಟ್ಟಿದ್ರು, ಇಲ್ಲೇ ಸೆಟಲ್ ಆಗಿದೆ, ಇಲ್ಲೇ ಅವ್ರು ಓದಿದ್ರು ಅವರು. ಸೊ ಇಂಥ ಒಂದು ಹೇಳಬೇಕಾದ್ರೆ ಕರ್ನಾಟಕ ನಮ್ಗೆ ಕ್ಯಾಡರ್ ಸಿಕ್ಕಿದ್ದು ನಮ್ಗೆ ಒಂದು ಏನ್ ಹೇಳ್ಬೇಕು, ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಬರುವಾಗ ಖಂಡಿತ ನನಗೆ ಒಂದು ಭಯ ಇತ್ತು ಇಲ್ಲಿ, ಯಾಕಂದ್ರೆ ಇಲ್ಲಿ ಭಾಷೆ ನಮ್ಗೆ ಗೊತ್ತಿರಲಿಲ್ಲ, ಇಲ್ಲಿ ಸಮಸ್ಯೆ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಯಾವ ರೀತಿ ನಾವು ಅಡ್ಜಸ್ಟ್ ಆಗಿದ್ದೀವಿ, ನಮ್ಮ ಮಕ್ಕಳು ಅವರಿಬ್ರು ಅಡ್ಜಸ್ಟ್ ಆಗಿದ್ದಾರೆ, ನಮ್ಮ ಮನೆಯವರು. ಸೊ ಇದು ನಮ್ಗೆ ಬಿಹಾರ್ ಇರ್ಲಿ ಅಥವಾ ಕರ್ನಾಟಕ, ಮತ್ತೆ ಮೋರ್ ಓವರ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಏನ್ ಏಮ್ ಇದೆ, ದಟ್ ಇಸ್ ಅನ್ ಆಲ್ ಇಂಡಿಯಾ ಸರ್ವಿಸ್. ನಮ್ಗೆ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಲಿಕ್ಕೆ ಕೊಟ್ರೆ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇರಬೇಕು. ಕೆಲವು ನಮ್ಮ ಇಲ್ಲಿದವರು, ಕರ್ನಾಟಕದವರು ನಮ್ಮ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಆಲ್ ಇಂಡಿಯಾ ಸರ್ವಿಸ್. ಎಲ್ಲಿ ಬೇಕಾದ ಸರ್ಕಾರ ನಮ್ಗೆ ಕಲ್ಸಿದ್ರೆ ನಾವು ಕೆಲಸ ಮಾಡ್ತೀವಿ. ನನಗೆ ಬೈ ಚಾನ್ಸ್ ಕರ್ನಾಟಕ ಸಿಕ್ಕಿದೆ, ಮತ್ತೆ ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಅಂಡ್ ನನಗೆ ಒಳ್ಳೊಳ್ಳೆ ಜವಾಬ್ದಾರಿದು ಒಂದು ಸ್ಥಾನ ಯಾವಾಗ ಸಿಕ್ತು, ನಾನು ತಕ್ಕಂತೆ ಕೆಲಸ ಮಾಡಿ ತೋರಿಸಿದೀವಿ. ಸೊ ಐ ಆಮ್ ಹ್ಯಾಪಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸ್ಟುಡಿಯೋದಲ್ಲಿ ಇಷ್ಟೊತ್ತು ನೀವು ಕೂತಿದ್ದೀರಿ ಅಂದ್ರೆ ಅಷ್ಟೊತ್ತು ಬೆಂಗಳೂರು ಮೇಲೆ ನಿಮ್ ಕಣ್ಣು ಹಾಗೆ ತಲೆ ಇದ್ದೇ ಇರತ್ತೇವೇನೋ. ಸೊ ವೀಕ್ಷಕರಿಗೆ ಕಡೆಯದಾಗಿ ನಾನು ಹೇಳ್ತಾ ಇರೋದು, ಬೆಂಗಳೂರು ಈಸ್ ಅಂಡರ್ ಸೇಫ್ ಹ್ಯಾಂಡ್ಸ್. ಸರ್ ಅಂತ ದಕ್ಷ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅಲ್ಲೊಂದು ಇಲ್ಲೊಂದು ಘಟನೆಗಳಾಗೋದಕ್ಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬ್ಲೇಮ್ ಮಾಡೋದನ್ನ ಬಿಡೋಣ. ಹಾಗೆ ಶುರುವಿಂದನೂ ಈಗವರೆಗೂ ಹೇಳ್ತಾ ಇರೋ ತರ ನಾಗರಿಕರಾಗಿ ನಮ್ಮ ಜವಾಬ್ದಾರಿಯನ್ನ ಕೂಡ ನಾವು ನಿರ್ವಹಿಸ್ತಾ, ಎಲ್ಲದಕ್ಕೂ ಕೂಡ ಪೊಲೀಸರೇ ಬರಬೇಕು, ಪೊಲೀಸರ ಮೇಲೆ ಜವಾಬ್ದಾರಿ, ಪೊಲೀಸರು ತಪ್ಪು ಅನ್ನೋದನ್ನ ಬಿಟ್ಟು ನಮ್ಮ ಜವಾಬ್ದಾರಿಗಳನ್ನ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಿಭಾಯಿಸುವ ಕೆಲಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯಕ್ಕೆ ಹಾಗೆ ಉತ್ತರಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.